ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯ ಬಳಿ ಭಾರೀ ಹೈ ಡ್ರಾಮಾ. ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆ ಬಳಿ ಭಾರೀ ಹೈ ಡ್ರಾಮಾ. ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಹಾಕೋದಕ್ಕೆ ನಾಯಕರು ಯತ್ನವನ್ನ ಪಟ್ಟಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮುತ್ತಿಗೆಗೆ ಯತ್ನ ನಡೆದಿದೆ. ಅಶೋಕ್ ಬೆಲ್ಲದ್ ಸೇರಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನ ಹುಬ್ಬಳ್ಳಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನವನ್ನ ಪಟ್ಟರು. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು ಅಂತ ಹೇಳಿ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಅನ್ನೋದನ್ನ ಬಿಂಬಿಸ್ತಾ ಇಲ್ಲಿ ಬಿಜೆಪಿ ನಾಯಕರು ಹೋರಾಟದ ಹಾದಿಯನ್ನ ತುಳಿದಿದ್ದಾರೆ. ಅಶೋಕ್ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಪ್ರತಿಭಟನೆ ತಾರಕಕ್ಕೇರಿ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ನಾಯಕರು ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ನೂಕುನುಗ್ಗಲು ಉಂಟಾಗುತ್ತೆ. ಪೊಲೀಸರ ಜೊತೆಗೆ ವಾಗ್ವಾದ ಕೂಡ ನಡೆಯುತ್ತೆ. ಅಲ್ಲಿನ ಪರಿಸ್ಥಿತಿಯನ್ನು ತಹಬದಿಗೆ ತರೋದಕ್ಕೆ ಅಶೋಕ್ ಮತ್ತು ಬೆಲ್ಲದ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಶಹರ ಠಾಣೆ ಇನ್ಸ್ಪೆಕ್ಟರ್ ಅನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಆಗ್ರಹ ಪಡಿಸಿದ್ದಾರೆ ಕೂಡ. ಇನ್ಸ್ಪೆಕ್ಟರ್ ಅಮಾನತುಗೊಳಿಸಬೇಕೆಂದು ಆರ್ ಅಶೋಕ್ ಅವರ ಆಗ್ರಹ. ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ವರ್ಗಾವಣೆ ಮಾಡುವುದಾಗಿ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಇದು ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್. ಗೂಂಡಾಗಿರಿ ಸರ್ಕಾರ, ಮಾನವೀಯತೆ ಇಲ್ಲ. ಅಲ್ಲಿ ಭಯೋತ್ಪಾದಕರನ್ನ ಅರೆಸ್ಟ್ ಮಾಡುವಂತ ಯೋಗ್ಯತೆ ಇಲ್ಲ. ಡಿಜೆಹಳ್ಳಿ ಕೆಜೆಹಳ್ಳಿ ಘಟನೆಯಲ್ಲಿ ಆದಂತವ್ರಿಗೆ ಅರೆಸ್ಟ್ ಮಾಡಿಲ್ಲ, ಅವ್ರಿಗೆ ಬಿರಿಯಾನಿ ಕೊಡ್ತೀರಾ. ಇಲ್ಲಿ ರಾಮ ಭಕ್ತರನ್ನ ನೀವು ಬಂಧಿಸ್ತೀರಾ ಅಂದ್ರೆ ಹೇಡಿಗಳು. ನೀವು ಒಂದು ರೀತಿ 100% ಪ್ರತಿಭಟನೆಯನ್ನ ನಾವು ಹೇಳಿದ್ರಿ. ಅಟ್ಲೀಸ್ಟ್ ಮನವಿ ಕೊಡಕ್ಕಾದ್ರೂ ಬಿಡಿ ಅಂದ್ರೆ ಅದಕ್ಕೂ ಬಿಡ್ತಾ ಇಲ್ಲ ಅವ್ರು ಒಳಗಡೆ, ಪೊಲೀಸ್ ಸ್ಟೇಷನ್ ಒಳಗಡೆ. ನಾವು 3 ದಿನ ಟೈಮ್ ಕೊಟ್ಟಿದ್ದೀರಿ. 3 ದಿನದೊಳಗಡೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ವಿ. ಈಗಲೇ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟ್ರಾನ್ಸ್ಫರ್ ಮಾಡೋದು ಒಂದು ಪ್ರಕ್ರಿಯೆ, ಆದ್ರೆ ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಸಸ್ಪೆಂಡ್ ಮಾಡೋವರೆಗೂ ನಾವು ಹೋರಾಟ ಮಾಡ್ತೀರಿ. ಅವ್ರಿಗೆ ಗಡುವನ್ನ ಕೊಟ್ಟಿದ್ದೀರಿ ನಾವು. ಈ ರಾಜ್ಯದಲ್ಲಿ ಇದು ಮುಂದುವರಿತದೆ. ಹಿಂದೂ ಕಾರ್ಯಕರ್ತನ ಯಾರ್ಯಾರು ಇಡೀ ರಾಜ್ಯದಲ್ಲಿ ಇನ್ಮೇಲೆ ಯಾವ್ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಈ ತರ ಹಲ್ಲೆ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ, ಅಲ್ಲೆಲ್ಲ ಹೋಗಿ ನಾವು ಪ್ರತಿಭಟನೆ ಮಾಡ್ತೀರಿ, ನ್ಯಾಯ ಕೊಡ್ತೀರಿ. ಯಾರು ಹಿಂದೂ ಕಾರ್ಯಕರ್ತರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ನಿಮ್ ಜೊತೆ ನಾನಿದ್ದೀನಿ. ಇಡೀ ಬಿಜೆಪಿ ಇದೆ, ಇಡೀ ಹಿಂದೂ ಸಮುದಾಯ ಇದೆ. ಯಾರು ಭಯ ಬೀಳಕ್ಕಾಗಲ್ಲ. ಈ ಗೊಡ್ಡು ಬೆದರಿಕೆ ಸಿದ್ದರಾಮಯ್ಯನವ್ರ ಗೊಡ್ಡು ಬೆದರಿಕೆ ಯಾರು ಬೆದರಲ್ಲ. ಇಂಥ 100 ಸಿದ್ದರಾಮಯ್ಯ ಬಂದ್ರೂ ಎದುರಿಸುವಂತ ಶಕ್ತಿ ಹಿಂದೂಗಳಿಗಿದೆ. ಆ ಕೆಲಸವನ್ನ ನಾವು ಮಾಡೇ ಮಾಡ್ತೀರಿ. ಹೌದು, ಅಮಾನತ್ ಮಾಡೋವರೆಗೂ ನಾವು ಹೋರಾಟವನ್ನ ಮಾಡೇ ಮಾಡ್ತೀರಿ. ಅಮಾನತ ಇಡೀ ರಾಜ್ಯದಲ್ಲಿ ಹೋರಾಟ ಆಗಿದೆ. ಇವತ್ತು ಹುಬ್ಬಳ್ಳಿಯಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡಿದಿರಿ. ಸುಮಾರು 4 ಗಂಟೆಗಳ ಕಾಲ ಹೋರಾಟ ಮಾಡಿದಿರಿ. ನಾವು ಗಡುವನ್ನ ಕೊಟ್ಟಿದ್ರಿ. ಆ ಗಡುವು ಒಳಗಡೆ ಅವ್ರು ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಇಲ್ಲಿ ಹೋರಾಟವನ್ನ ನಾವು ಹುಬ್ಬಳ್ಳಿಯಿಂದಾನೇ ನಾವು ಶುರು ಮಾಡ್ತೀರಿ. ನಾವು ಹುಬ್ಬಳ್ಳಿಯಿಂದಾನೇ ಶುರು ಮಾಡ್ತೀವಿ. ಎಲ್ಲ ಇದರಲ್ಲಿ ಆ ಇನ್ಸ್ಪೆಕ್ಟರ್ ಅವ್ರು ಹೇಳುದನ್ನ ಕೇಳಿ ಮಾಡಿರೋವಂಥದ್ದು. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತಾರೆ. ಏನು ಕಾನೂನು ಇದೆಯಾ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್? ಯಾವ ಇನ್ಸ್ಟ್ರಕ್ಷನ್ ಅಲ್ಲಿ ಸ್ಟ್ಯಾಂಡಿಂಗ್ ಆರ್ಡರ್ ಇದೆ? ಯಾವುದು ಇಲ್ಲ. 3 ದಿನ ಲೀವ್ ಇದೆ, ಕೋರ್ಟ್ ರಜೆ ಇದೆ. ಕೋರ್ಟ್ ರಜೆ ಇದೆ. जय श्री राम।
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗಾಗಲೇ ಹೋರಾಟವನ್ನ ಮಾಡ್ತಾ ಇದ್ದಂತಹ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ, ಕಾನೂನು ಸುವ್ಯವಸ್ಥೆಯನ್ನ ತಹಬದಿಗೆ ತರುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ? ನಿಜಕ್ಕೂ ಕೂಡ ಈ ಒಂದು ಹುಬ್ಬಳ್ಳಿಯ ಶಹರ ಠಾಣೆ ಮುಂಭಾಗ ಸಾಕಷ್ಟು ಹೈ ಡ್ರಾಮಾ ನಡೆಯಿತು. ಮೊದಲು ಈ ಒಂದು ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಈ ಪ್ರತಿಭಟನೆ ಸುಮಾರು 4 ಗಂಟೆಗಳ ಕಾಲ ನಡೆಯಿತು. ಮೊದಲು ಈ ಪ್ರತಿಭಟನೆ ಶಾಂತವಾಗಿತ್ತು. ಭಜನೆ ಮತ್ತು ಹಾಡುಗಳ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ನಂತರ ಸುಮಾರು 1:15ಗೆ ಆರ್ ಅಶೋಕ್ ಅವರು ವೇದಿಕೆಗೆ ಬರ್ತಾರೆ. ವೇದಿಕೆ ಬಂದ ಮೇಲೆ ಮಹೇಶ್ ತೆಂಗಿನಕಾಯಿ ಇರ್ಬೋದು, ಅರವಿಂದ್ ಬೆಲ್ಲದ್ ಇರ್ಬೋದು, ಜೊತೆಗೆ ಕುಂದಗೋಳ ಶಾಸಕ MR ಪಾಟೀಲ್ ಮತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರ್ತಾರೆ. ವೇದಿಕೆಗೆ ಬಂದ ನಂತರ ಈ 4 ನಾಯಕರು ಭಾಷಣ ಮಾಡ್ತಾರೆ. ಭಾಷಣದುದ್ದಕ್ಕೂ ಇವರು ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಮತ್ತು ಸಿದ್ದರಾಮಯ್ಯ ಸರ್ಕಾರವೇ ಇವರನ್ನ ಅರೆಸ್ಟ್ ಮಾಡೋಕೆ ಹೇಳಿದೆ, ನೇರವಾಗಿ ಸರ್ಕಾರದ ಕುಮ್ಮಕ್ಕಿದೆ ಅಂತೇಳಿ ಆರ್ ಅಶೋಕ್ ಅವರು ಭಾಷಣದುದ್ದಕ್ಕೂ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡ್ತಾರೆ. ಅದಾದ ನಂತರ ಪ್ರತಿಭಟನೆಯ ವೇದಿಕೆಯ ಕಾರ್ಯಕ್ರಮ ಮುಗಿದ ಬಳಿಕ ಈ ಆರ್ ಅಶೋಕ್ ನೇತೃತ್ವದಲ್ಲಿ ಎಲ್ಲ ಬಿಜೆಪಿ ಮುಖಂಡರು ಮತ್ತು ಅಲ್ಲಿರ್ತಕ್ಕಂಥ ಪ್ರತಿಭಟನಾಕಾರರು ಸ್ಟೇಷನ್ ಒಳಗೆ ನುಗ್ಗೋಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಶಹರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಟೈರ್ಗೆ ಬೆಂಕಿ ಹಚ್ತಾರೆ. ಅದಾದ ನಂತರ ಆರ್ ಅಶೋಕ್ ಅವರು ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಗೆ ಒಳಗೆ ಹೋಗೋಕೆ ಪ್ರಯತ್ನ ಮಾಡ್ತಾರೆ. ಆದರೆ ಪೊಲೀಸರು ಅದನ್ನೆಲ್ಲವನ್ನೂ ಕೂಡ ತಳಹಬದಿಗೆ ತಂದಿದ್ದು ಆರ್ ಅಶೋಕ್, ಮಹೇಶ್ ತೆಂಗಿನಕಾಯಿ ಮತ್ತು ಶಾಸಕರಾದಂಥ ಅರವಿಂದ್ ಬೆಲ್ಲದ್ ಜೊತೆಗೆ ಎಲ್ಲ ಕಾರ್ಯಕರ್ತರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಅವರನ್ನ ಬಂಧಿಸಿದ್ದಾರೆ. ಈಗ ಸದ್ಯ ನಾವೀಗ ಶಹರ ಠಾಣೆಯ ಮುಂಭಾಗದಲ್ಲಿದ್ದೀವಿ. ಇದೇ ವೇದಿಕೆಯಲ್ಲಿ ಇವತ್ತು ಪ್ರತಿಭಟನೆ ಇತ್ತು. ಪ್ರತಿಭಟನೆ ಆದ ನಂತರ ಈ ಒಂದು ಶಹರ ಠಾಣೆಗೆ ಆರ್ ಅಶೋಕ್ ಅವರು ಕಮಿಷನರ್ನ ಭೇಟಿ ಮಾಡಿ ಶಹರ ಠಾಣೆಗೆ ಮುತ್ತಿಗೆ ಹಾಕಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಪೊಲೀಸ್ ಸಿಬ್ಬಂದಿ ಅವ್ರನ್ನ ತಡೆದು ಈಗಾಗಲೇ ಅವರನ್ನ ಬಂಧಿಸಿರ್ತಕ್ಕಂಥದ್ದು. ಇಲ್ಲಿ ಅವರ ಬೇಡಿಕೆ ಸ್ಪಷ್ಟವಾಗಿದೆ. ಈ ಒಂದು ಶ್ರೀಕಾಂತ್ ಪೂಜಾರಿಯನ್ನ ಯಾರು ಅರೆಸ್ಟ್ ಮಾಡಿದ್ದಾರೆ ಆ ಅಧಿಕಾರಿ ಅಮಾನತ್ ಆಗ್ಬೇಕಂತೇಳಿ. ಅದಕ್ಕೆ ಈಗಾಗಲೇ ಅವರು ಕಮಿಷನರ್ ಜೊತೆಗೆ ಮಾತಾಡಿದ್ದಾರೆ. 3 ದಿನಗಳನ್ನ ಈ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಕೊಟ್ಟಿದ್ದು, 3 ದಿನದ ನಂತರ ಅಕಸ್ಮಾತ್ ಈ ಒಂದು ಶ್ರೀಕಾಂತ್ ಪೂಜಾರಿ ಬಂಧನ ಮಾಡಿದಂತಹ ಇನ್ಸ್ಪೆಕ್ಟರ್ ಅಮಾನತ್ತು ಮಾಡದೆ ಹೋದರೆ ನಾವು ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನೋದು ಆರ್ ಅಶೋಕ್ ಅವರ ಮಾತು. ಇಡೀ ಒಂದು ಕಾರ್ಯಕ್ರಮದುದ್ದಕ್ಕೂ ಸಿದ್ದರಾಮಯ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಇದಕ್ಕೆಲ್ಲವೂ ಕೂಡ ಸಿದ್ದರಾಮಯ್ಯ ಸರ್ಕಾರವೇ ಕಾರಣ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿದೆ. ಈ ರಾಜ್ಯದಲ್ಲಿ ಟಿಪ್ಪು ಸಂಸ್ಕೃತಿಯ ಆಡಳಿತ ಇದೆ, ಆದಿಲ್ ಶಾಹಿಯ ಆಡಳಿತ ಇದೆ ಅನ್ನೋದು ಬಿಜೆಪಿ ನಾಯಕರ ವಾದ. ಮೊದಲು ಶಾಂತಯುತವಾಗಿ ನಡೆದಂತಹ ವೇದಿಕೆಯ ಕಾರ್ಯಕ್ರಮದ ಮುಗಿದ ಬಳಿಕ ದೊಡ್ಡ ಹೈಡ್ರಾಮಕ್ಕೆ ಸಾಕ್ಷಿಯಾಗಿತ್ತು. ಇವತ್ತು ಶಹರ ಠಾಣೆಯ ಮುಂಭಾಗ ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಿವಕುಮಾರ್. ಇವರು ಎಷ್ಟೋ ವರ್ಷದ ಹಿಂದಿಂದ ಕೇಸ್ ಇವಾಗ ಹೊರಗೆ ತೆಗೆದಾರೆ. ಯಾಕೆ ಹೊರಗೆ ತೆಗಬೇಕು? ಕಾಂಗ್ರೆಸ್ ಸರ್ಕಾರ ಬಂದಿದ್ದಕ್ಕೆ ಇವಾಗ ಹೊರಗೆ. ಅರೆ, ಇವ್ರಿಗೆ ಹಿಂದೂ ಮೇಲೆ ಕಾಳಜಿ ಇಲ್ಲ. ನಾವು ಹಿಂದೂಗಳು ಅನ್ನೋದೇ ಇಲ್ಲ. ಈಗಿನ ಸರ್ಕಾರಕ್ಕೆ ಹಿಂದೂ ಅನ್ನೋದೇ ಇಲ್ಲ. ಜನಕ್ಕೆಲ್ಲ ಮೋಸ ಬರೇ ಜನಕ್ಕೆ ಮೋಸ ಮಾಡಿ ಗೆದ್ದು ಬಂದಾರೆ ಅವರು. ಇನ್ನು ಮೇಲೆ ಆದ್ರೂ ನಾವು ಮುಂದಿನ ಪ್ರಧಾನಿ ಮೋದಿಯವ್ರಿಗೆ ಮಾಡಿದ್ರೆ ನಾವು ಹಿಂದುತ್ವ ನಮ್ದು ಉಳಿತೈತಿ. ಇಲ್ಲಾಂದ್ರೆ ನಾವು ಹಿಂದುತ್ವ ಹಿಂಗ ಹಾಳಾಗಿ ಹೋಗ್ತೈತ್ರಿ ನಮ್ದು. ಇವತ್ತು ಶ್ರೀಕಾಂತ್ ಪೂಜಾರಿ ಅವ್ರನ್ನ ಕೆಲವಾರು ಹಳೆ ಕೇಸ್ ಅಂದ್ರೆ 1992 ಡಿಸೆಂಬರ್ 5ರಂದು ನಡೆದಂತಹ ಒಂದು ಕೇಸ್. ಆ ಕೇಸ್ಗೆ ಮರು ಜನ್ಮ ಕೊಟ್ಟು 9 ಜನರ ಮೇಲೆ FIR ಮಾಡಿದೆ ಇವತ್ತು ಶಹರ ಪೊಲೀಸ್ ಸ್ಟೇಷನ್. ಹೌದು, ಖಂಡಿತವಾಗಿಯೂ ಬಂದಿದ್ವಿ. ನನ್ನ ಮಗುನ್ ಕೂಡ ಕರ್ಕೊಂಡ್ ಬಂದಿದ್ದೀನಿ. One of them, Mr. Ramchandra Kalburgi, who is 77 years old and a neighbor. No, that's unfounded. That is unfounded thing. We have done neutrally whatever in the due course of law in every other case how it is to be done. We have followed the procedure. We will continue to do as per our procedure and the call of duty. No question of any other things having done. So you're saying that no protocols were violated, ma'am? Definitely not. Ma'am, one question always been asked of the police is that why after 3 decades the case is being reopened? No, regarding that we have already spoke enough. We have it was a routine process, just like any other LPC, LPR cases. How we continuously monitoring and continuously we keep doing. This is a regular exercise that is conducted by police. And all the time it is done. This is not in particular reference to something or the other, just like any other LPC cases. Like last year already we've shared the figure with you. 2003 alone, 26 different cases. 37 people we have secured. So this is a continuous regular process which we have done. Ma'am, are there any criminal antecedents of Mr. Shrikant Pujari? Yes, that information also we've already, yes, he has a criminal antecedents. That's it. Thank you.
See, nothing. As of now, nothing. ಬರೀ ಇವತ್ತಿಂದು ಇದ್ರದ್ದು ಬಗ್ಗೆ ಮಾತ್ರ ನೋ ಓಲ್ಡ್ ಮ್ಯಾಟರ್ ಏನೋ ಒಂದು ನಿಮಿಷ ಸರ್ ಮೇಡಮ್, ಒಂದು ನಿಮಿಷ. ಪ್ರಶ್ನೆ ಕೇಳಿ. ಈಗ ಅರೌಂಡ್ 150 ಜನನ್ನ ಪ್ರಿವೆಂಟಿವ್ ಅರೆಸ್ಟ್ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಅಲ್ಲ, ಪ್ರಿವೆಂಟಿವ್ ಅರೆಸ್ಟ್ ಪ್ರೊಸೀಜರ್ ಮಾಡ್ತೀವಿ. ಯೂಶಲಿ KP ಆಕ್ಟ್ ಪ್ರಕಾರ ಪ್ರೊಸೀಜರ್ ಮಾಡ್ತೀವಿ. ಅವರ ಬೇಡಿಕೆ ಬಗ್ಗೆ ನಾವು ಕಾನೂನುಬದ್ಧವಾಗಿ ಡಿಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ ಏನು ಮಾಡಬೇಕು ಆ ಪ್ರೊಸೀಜರ್ಸ್ನ ಫಾಲೋ ಮಾಡಿ ಆಸ್ ಪರ್ ಅವರ್ ರೂಲ್ಸ್ ವಿ ವಿಲ್ ಟೇಕ್ ನೆಸೆಸರಿ ಆಕ್ಷನ್. ಅಲ್ಲ, ದಟ್ ಥಿಂಗ್ ಇಸ್ ನಾಟ್ ರಿಲೇಟೆಡ್ ಟು ಟುಡೇಸ್ ಇಶ್ಯೂ. ನೋಡಿ, ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಕಾನೂನುಬದ್ಧವಾಗಿ ಇಲಾಖೆದು ಅಂತ ಹೇಳಿ ಕ್ರಮಗಳಿವೆ, ಕ್ರಮಗಳನ್ನ ಪಾಲಿಸಬೇಕು. ದೇರ್ ಇಸ್ ಅ ಡ್ಯೂ ಪ್ರೊಸೀಜರ್ ಲಾ ಇದೆ. ನಾವು ಕಾನೂನು ಪ್ರಕಾರ ಡಿಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ ಏನು ಮಾಡಬೇಕು ಕ್ರಮಬದ್ಧವಾಗಿ ಅದನ್ನೇ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಅವರು ಕೂಡ ಇವತ್ತಿನ ಘಟನೆಯ ಬಗ್ಗೆ ಒಂದಷ್ಟು ವಿವರಣೆಯನ್ನ ಕೊಡೋದರ ಜೊತೆಗೆ ನಿಷ್ಪಕ್ಷಪಾತವಾಗಿ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ, ಇಲ್ಲಿ ಯಾರ ಪರವೂ ಇಲ್ಲ, ಯಾರ ವಿರೋಧವೂ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ಕೈಗೊಳ್ಳಬೇಕಿತ್ತೋ, ಬೇರೆ ಪ್ರಕರಣಗಳಿಗೆ ಯಾವ ರೀತಿಯಾಗಿ ನಾವು ಕಾನೂನಿನ ಕ್ರಮವನ್ನು ಜರುಗಿಸ್ತಾ ಇದ್ವೋ ಈ ಪ್ರಕರಣದಲ್ಲೂ ಕೂಡ ಅದೇ ನಡೆದಿದೆ ಎಂದಿದ್ದಾರೆ. ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನೇ ಮಾಡಿದ್ದೇವೆ, ಇದರಲ್ಲಿ ಯಾವುದೇ ಪ್ರೋಟೋಕಾಲ್ ಉಲ್ಲಂಘನೆ ಆಗಿಲ್ಲ, ಎಂದಿನಂತೆ ಕೇಸ್ಗಳನ್ನ ನಿರ್ವಹಿಸುವಂತೆ ಮಾಡಿದ್ದೇವೆ. ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಅವರ ಹೇಳಿಕೆ ಕ್ಲಿಯರ್ ಆಗಿ ಸ್ಪಷ್ಟಪಡಿಸಿದ್ದಾರೆ. 26 ಬೇರೆ ಬೇರೆ ಕೇಸ್ಗಳಿರೋ ಹಿನ್ನೆಲೆಯಲ್ಲಿ ಬಂಧಿಸಿದ್ದೇವೆ. ಕ್ರಿಮಿನಲ್ ಹಿನ್ನೆಲೆ ಇದ್ದಿದ್ದಕ್ಕೇನೆ ಶ್ರೀಕಾಂತ್ ಪೂಜಾರಿಯನ್ನ ಬಂಧನ ಮಾಡಲಾಗಿದೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಈ ವಿಚಾರದಲ್ಲಿ ಯಾವುದೇ ರೀತಿಯ ಗೊಂದಲ ಬೇಡ, ಬೇರೆ ಪ್ರಕರಣಗಳನ್ನ ಯಾವ ರೀತಿಯಾಗಿ ಕಾನೂನಿನ ಪ್ರಕಾರ ಇಲಾಖೆಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನಾವು ನಿರ್ವಹಿಸ್ತಾ ಇದ್ವೋ ಅದೇ ಕೇಸ್ಗಳ ಮಾದರಿಯಲ್ಲೇ ಈ ಕೇಸನ್ನು ಕೂಡ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇರೆ ವಿಚಾರಗಳನ್ನ ತಳುಕು ಹಾಕೋದು ಬೇಡ ಅಂತ ಹೇಳಿ ರೇಣುಕಾ ಸುಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 150 ಜನರನ್ನ ನಾವು ಈಗಾಗಲೇ ವಶಕ್ಕೆ ಪಡೆದಿದ್ದೇವೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಇವತ್ತು ಬಿಜೆಪಿ ನಾಯಕರು ಹೋರಾಟವನ್ನ ಮಾಡಿದ್ರು. ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ರಾಜ್ಯದಲ್ಲಿರುವಂತಹ ಸರ್ಕಾರದ ವಿರುದ್ಧ ಗೂಂಡಾಗಿರಿ ಸರ್ಕಾರ, ಹೇಡಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ ಅಂತ ಘೋಷಣೆಗಳನ್ನ ಕೂಗಿ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿದಂತಹ ಇನ್ಸ್ಪೆಕ್ಟರ್ ಅಮಾನತ್ ಆಗಬೇಕು ಅಂತ ಆರ್ ಅಶೋಕ್ ಅವರು ಆಗ್ರಹ ಪಡಿಸಿದ್ದಾರೆ. ಅವರನ್ನ ವರ್ಗಾವಣೆ ಮಾಡ್ತೀವಿ ಅಂತ ಕಮಿಷನರ್ ಹೇಳಿದ್ದಾರೆ. ವರ್ಗಾವಣೆಯೆಲ್ಲ ಬೇಡ, ಅಮಾನತ್ ಆಗಲೇಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತಾ ಇದ್ದಾರೆ ಅಶೋಕ್ ಅವರು. ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಬೆಂಕಿಯನ್ನ ಹಚ್ಚಿ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನಾ ನಿರತರು ಯಾವ ರೀತಿಯಾಗಿ ಕಿಚ್ಚನ್ನ ಹೊರಹಾಕಿದ್ರು ಅಂತ ಹೇಳಿ. ಇನ್ನು ಬಿಜೆಪಿ ಕಾರ್ಯಕರ್ತೆಯರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ರು. ಅವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಹಿಂದೂಗಳನ್ನ ನಡೆಸ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಧ್ವನಿಯನ್ನ ಎತ್ತಿದ್ದಾರೆ. ಅವರನ್ನು ಅಂದ್ರೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರನ್ನು ಕೂಡ ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ. ಈಗ ಅರೌಂಡ್ 150 ಜನನ್ನ ಪ್ರಿವೆಂಟಿವ್ ಅರೆಸ್ಟ್ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಅಲ್ಲ, ಪ್ರಿವೆಂಟಿವ್ ಅರೆಸ್ಟ್ ಪ್ರೊಸೀಜರ್ ಮಾಡ್ತೀವಿ. ಯೂಶಲಿ KP ಆಕ್ಟ್ ಪ್ರಕಾರ ಪ್ರೊಸೀಜರ್ ಮಾಡ್ತೀವಿ. ಅವರ ಬೇಡಿಕೆ ಬಗ್ಗೆ ನಾವು ಕಾನೂನುಬದ್ಧವಾಗಿ ಡಿಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ ಏನು ಮಾಡಬೇಕು ಆ ಪ್ರೊಸೀಜರ್ಸ್ನ ಫಾಲೋ ಮಾಡಿ ಆಸ್ ಪರ್ ಅವರ್ ರೂಲ್ಸ್ ವಿ ವಿಲ್ ಟೇಕ್ ನೆಸೆಸರಿ ಆಕ್ಷನ್. ಅಲ್ಲ, ದಟ್ ಥಿಂಗ್ ಇಸ್ ನಾಟ್ ರಿಲೇಟೆಡ್ ಟು ಟುಡೇಸ್ ಇಶ್ಯೂ. ನೋಡಿ, ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಕಾನೂನುಬದ್ಧವಾಗಿ ಇಲಾಖೆದು ಅಂತ ಹೇಳಿ ಕ್ರಮಗಳಿವೆ, ಕ್ರಮಗಳನ್ನ ಪಾಲಿಸಬೇಕು. ದೇರ್ ಇಸ್ ಅ ಡ್ಯೂ ಪ್ರೊಸೀಜರ್ ಲಾ ಇದೆ. ನಾವು ಕಾನೂನು ಪ್ರಕಾರ ಡಿಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ ಏನು ಮಾಡಬೇಕು ಕ್ರಮಬದ್ಧವಾಗಿ ಅದನ್ನೇ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.